ಆಮೇಲೆ ಬೆಂಗಳೂರಿನಲ್ಲಿ ಹುಸಿ ಬಾಂಬ್ ಕರೆಗೇನು ಕಮ್ಮಿ ಇಲ್ಲ. ದಿನದಿಂದ ದಿನಕ್ಕೆ ಹತ್ತಾರು ಕೇಸ್ಗಳು ನಾವು ನೋಡ್ತೀವಿ. ಇವತ್ತು ಕೂಡ ಹಾಗೆ ಆಗಿದೆ. ಬೆಂಗಳೂರಿನ ಖಾಸಗಿ ಶಾಲೆಗಳಿಗೆ ಬಾಂಬ್ ಬೆದರಿಕೆಯ ಇಮೇಲ್ ಕೂಡ ಬಂದಿದೆ. ಬೆಂಗಳೂರಿನ ಖಾಸಗಿ ಶಾಲೆಗಳು, ಅದರಲ್ಲಿ ಏನಿಲ್ಲ ಅಂತಂದ್ರೂ 40 ಸ್ಕೂಲ್ಗಳಿಗೆ ಬಾಂಬ್ ಬೆದರಿಕೆಯ ಸಂದೇಶವನ್ನು ಕೊಡಲಾಗಿದೆ ಇಮೇಲ್ ಮುಖಾಂತರ. ರೋಡ್ ಕಿಲ್ 333 atomic@gmail.com ಈ ಮೇಲ್ ಐಡಿಯಿಂದ ಸಂದೇಶ ಬಂದಿದೆ. RR ನಗರ, ಕೆಂಗೇರಿ ಭಾಗದ ಬಹುತೇಕ ಶಾಲೆಗಳಿಗೆ ಈ ರೀತಿಯ ಇಮೇಲ್ ಬಂದಿದೆ. ಕಪ್ಪು ಬಣ್ಣದ ಪ್ಲಾಸ್ಟಿಕ್ ಬ್ಯಾಗ್ನಲ್ಲಿ ಸ್ಫೋಟಕವನ್ನು ಇರಿಸಲಾಗಿದೆ. ವಿಶ್ವದಲ್ಲಿ ಎಲ್ಲರನ್ನೂ ಹತ್ಯೆಗೈದು ಸಂತೋಷ ಪಡುತ್ತೇನೆ ಎಂಬ ಸಂದೇಶ ಆ ಇಮೇಲಲ್ಲಿದೆ. ಹಾಗಾಗಿ ವಿವಿಧ ಶಾಲೆಗಳಿಗೆ ದೌಡಾಯಿಸಿ ಬಾಂಬ್ ನಿಷ್ಕ್ರಿಯ ದಳ ಈಗ ಪರಿಶೀಲನೆಯನ್ನು ಮಾಡ್ತಾ ಇದೆ. ಹುಸಿ ಬಾಂಬ್ ಕರೆ ಅಂತ ಮೇಲ್ನೋಟಕ್ಕೆ ಬಂದರೂ ಕೂಡ ಅದನ್ನು ಲೈಟಾಗಿ ತಗೊಳ್ಳೋದಕ್ಕಾಗಲ್ಲ. ಕೆಲವೊಂದು ಸಲ ಈ ರೀತಿಯಾಗಿ ಕಳಿಸಿ ನಾವು ಹುಸಿ ಬಾಂಬ್ ಕರೆ ಅಂತೇಳಿ ನಿರ್ಲಕ್ಷ್ಯ ತೋರಿಸ್ಬಿಟ್ರೆ ಯಾರಿಗೆ ಗೊತ್ತು ಅದು ನಿಜ ಆಗಿಬಿಟ್ರೆ. ಹಾಗಾಗಿ ಸೆಕೆಂಡ್ ಚಾನ್ಸ್ ತಗೊಳ್ಳೋದೇ ಬೇಡ ಅಂಥೇಳಿ ಸೀರಿಯಸ್ ಆಗಿ ಪರಿಗಣಿಸಿ ಮಕ್ಕಳನ್ನ ಸ್ಕೂಲಿಂದ ವಾಪಸ್ ಕಳಿಸಿ ಈಗ ಬಾಂಬ್ ನಿಷ್ಕ್ರಿಯ ದಳ ಪರಿಶೀಲನೆ ಮಾಡ್ತಾ ಇದೆ. ಶಾಲೆಗಳ ಕ್ಲಾಸ್ ರೂಮ್ನಲ್ಲಿ ಸ್ಫೋಟಕಗಳನ್ನು ಇರಿಸಲಾಗಿದೆ. ಬ್ಲ್ಯಾಕ್ ಕಲರ್ ಪ್ಲಾಸ್ಟಿಕ್ ಬ್ಯಾಗ್ನಲ್ಲಿ ಇಟ್ಟಿದ್ದೀವಿ ಅಂತ. ಆಮೇಲೆ ಪ್ರಪಂಚದಲ್ಲಿ ಪ್ರತಿಯೊಬ್ಬರ ಹತ್ಯೆ ಮಾಡ್ತೀನಿ ನಾನು ಅಂತ ಸಂದೇಶ ಕಳಿಸಿರೋದು ಇಮೇಲ್. ಅದು ನೋಡ್ತಾ ಇದ್ದೀರಿ, ಇಮೇಲ್ನ ಒಂದು ಪ್ರತಿ ನೋಡ್ತಾ ಇದ್ದೀರಿ. ವಿಶ್ವದಲ್ಲಿ ಒಬ್ಬನೂ ಕೂಡ ಬದುಕುಳಿಯೋದಕ್ಕೆ ಸಾಧ್ಯ ಇಲ್ಲ. ಈ ಸುದ್ದಿ ಕಂಡು ನಾನು ಸಂತೋಷ ಪಡ್ತೀನಿ ಹಾಗೂ ನಗುತ್ತೀನಿ. ಮಕ್ಕಳಿಗೆ ಸಂಕಷ್ಟ ಆಗೋದನ್ನು ನೋಡಿ ನಾನು ಖುಷಿ ಪಡ್ತೀನಿ. ನೀವೆಲ್ಲರೂ ಕಷ್ಟ ಅನುಭವಿಸ್ಬೇಕು, ಅದಾದ್ಮೇಲೆ ನಾನು ಸೂಸೈಡ್ ಮಾಡ್ಕೊತೀನಿ ಅಂತ ಆ ಇಮೇಲಲ್ಲಿ ಇರೋದು. ಬಂದು ಚೆಕ್ ಮಾಡಿ ಹೋಗಿದ್ದಾರೆ, ಏನಿಲ್ಲ ಅಂತ ಹೋಗಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ಈ ಬೆದರಿಕೆ ಇಮೇಲ್ ಬಂದಂಥ ಸ್ಕೂಲ್ ಒಂದರ ಮುಂಭಾಗದಿಂದ ಲೈವ್ನಲ್ಲಿದ್ದಾರೆ. ವೆಂಕಟೇಶ್, ಈ ಹುಸಿ ಬಾಂಬ್ ಕರೆ ಬರೋದು ಅಥವಾ ಹುಸಿ ಬಾಂಬ್ನ ಇಮೇಲ್ ಬರೋದು ಇತ್ತೀಚೆಗೆ ಜಾಸ್ತಿ ಆಗಿಬಿಟ್ಟಿದೆ. ನಾವಿದನ್ನು ಫೇಕು ಅಂತ ಹೇಳಿ ಸುಮ್ಮನೆ ಇರೋದಕ್ಕಾಗಲ್ಲ, ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ಬೇಕಾಗತ್ತೆ. ಈಗ ಬಂದಿರೋಂಥ ಇಮೇಲಲ್ಲಿ ಏನೆಲ್ಲ ಹೇಳಿದಾನವನು, ಜೊತೆಗೆ ಬಾಂಬ್ ನಿಷ್ಕ್ರಿಯ ದಳ ಬಂದು ಚೆಕ್ ಮಾಡಿದೆಯಾ, ಏನು ಹೇಳ್ತಾರೆ ಸದ್ಯ ಇದ್ರ ಬಗ್ಗೆ? ಶರತ್, ಬೆಳ್ಳಂಬೆಳಗ್ಗೆ ಖಾಸಗಿ ಶಾಲೆಗಳಿಗೆ ಸುಮಾರು 40 ಶಾಲೆಗಳಿಗೆ ಒಂದು ಮೇಲ್ ಬಂದಿದೆ. ಆ ಸಂದರ್ಭದಲ್ಲಿ ಶಾಲಾಡಳಿತ ಮಂಡಳಿಯವರು ಕೂಡ ಎಂದಿನಂತೆ ಶಾಲೆಗೆ ಬಂದಂಥ ಸಂದರ್ಭದಲ್ಲಿ ಒಂದು ಮೇಲನ್ನು ಚೆಕ್ ಮಾಡಿದಾಗ ಒಂದು ಅಪರಿಚಿತ ಮೇಲ್ನಿಂದ ಒಂದು ಸಂದೇಶ ಬಂದಿರುತ್ತೆ. ಅಂದರೆ ನಿಮ್ಮ ಶಾಲೆಯಲ್ಲಿ ಸ್ಕೂಲಲ್ಲಿ ಒಂದು ಬಾಂಬನ್ನು ಇಡಲಾಗಿದೆ, ಆ ಒಂದು ಬಾಂಬ್ ಬ್ಲಾಸ್ಟ್ ಆಗುತ್ತೆ, ಒಂದೊಂದು ಕಪ್ಪು ಕಣದ ಕವರ್ನಲ್ಲಿ ಇಡಲಾಗಿದೆ, ಅದು ಬ್ಲಾಸ್ಟ್ ಆಗುತ್ತೆ. ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಹತರ ಆಗ್ತಾರೆ. ಮತ್ತು ಪ್ರಪಂಚದಲ್ಲಿರುವ ಎಲ್ಲರನ್ನೂ ಕೂಡ ನಾನು ಹತ್ಯೆಯನ್ನು ಮಾಡ್ತೀನಿ, ಅದನ್ನು ಆನಂದ ಪಡ್ತೀನಿ. ಸೊ ಕೆಲವೊಂದಷ್ಟು ಮಕ್ಕಳು ಅಂಗವಿಕಲರಾಗಬೇಕು, ಅದು ಪೋಷಕರು ನೋಡಿ ಕಷ್ಟಪಡಬೇಕು, ಅದನ್ನು ನೋಡಿ ನಾನು ಕೂಡ ಸಂತೋಷ ಪಡ್ತೀನಿ. ಇವೆಲ್ಲವೂ ಕೂಡ ಒಂದು ಸುದ್ದಿ ಆಗ್ತಾ ಇದ್ದಂತೆ ಕೂಡ ನಾನು ಆತ್ಮಹತ್ಯೆಯನ್ನು ಮಾಡ್ಕೊಳ್ತೀನಿ ಅಂತ ಹೇಳಿ ಅಥವಾ ಒಂದು ಮೇಲ್ನಲ್ಲಿ ಉಲ್ಲೇಖವನ್ನು ಮಾಡ್ತಾನೆ. ಆ ಒಂದು ತಕ್ಷಣ ಈ ಒಂದು ಮೇಲನ್ನು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಶಾಲಾ ಆಡಳಿತ ಮಂಡಳಿ ಸಹಜವಾಗಿಯೇ ಕೂಡ ಗಾಬರಿ ಆಗ್ತಾರೆ. ಒಂದು ಸ್ಥಳೀಯ ಪೊಲೀಸ್ ಠಾಣೆ ಆಗಿರುವಂತಹ ಭಾರತೀನಗರ ಠಾಣೆಗೆ ಒಂದು ಮಾಹಿತಿಯನ್ನು ಕೊಡ್ತಾರೆ. ತಕ್ಷಣ ಪೊಲೀಸರು ಕೂಡ ಇಲ್ಲಿ ಬಂದು ಪರಿಶೀಲನೆ ಮಾಡ್ತಾರೆ. ಬಾಂಬ್ ಸ್ಕ್ವಾಡ್ ದಳ ಆಗಿರ್ಬೋದು ಮತ್ತು ಡ್ಯಾಗ್ ಸ್ಕ್ವಾಡ್ ಕೂಡ ಬಂದು ಪರಿಶೀಲನೆ ಮಾಡ್ತಾರೆ. ಯಾವುದೂ ಕೂಡ ಇರೋದಿಲ್ಲ, ಇದೊಂದು ಹುಸಿ ಮೇಲ್ ಅಂತ ಹೇಳಿ ತಿಳಿದಿರುತ್ತೆ. ಆದರೆ ತಕ್ಷಣಕ್ಕೆ ಅವರು ಕೂಡ ಒಂದು ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳೋಕೆ ಆಗೋದಿಲ್ಲ. ಹಾಗಾಗಿ ಪೊಲೀಸರು ಕೂಡ ತಮ್ಮ ಕರ್ತವ್ಯವನ್ನು ಮಾಡಬೇಕಾಗುತ್ತೆ. ಹಾಗಾಗಿ ಬಂದು ಇಲ್ಲಿ ಪರಿಶೀಲನೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಅದು ಸುಳ್ಳು ಅಂತ ಹೇಳಿ ಗೊತ್ತಾಗುತ್ತೆ. ಆಗ ಶಾಲಾ ಆಡಳಿತ ಮಂಡಳಿಯವರು ಕೂಡ ಸ್ವಲ್ಪ ನೆಮ್ಮದಿಯ ನಿಟ್ಟುಸಿರು ಬಿಡ್ತಾರೆ. ತಕ್ಷಣ ಅಲ್ಲಿದ್ದಂಥವರು ಕೂಡ ಅಲ್ಲಿ ಏನು ಈಗಾಗಲೇ ಒಂದು ಟೆಸ್ಟ್ ಕೂಡ ನಡೀತಾ ಇದೆ ಮಕ್ಕಳಿಗೆ. ಸೊ ಹಾಗಾಗಿ ಯಾವುದೇ ರೀತಿಯಾದಂಥ ಆತಂಕ ಬೇಡ ಅನ್ನುವಂತಹ ಒಂದು ಅಭಯವನ್ನು ಕೂಡ ನೀಡಿರುವಂಥದ್ದು. ಈಗ ಆ ಶಾಲಾ ಆಡಳಿತ ಮಂಡಳಿಯ ಪ್ರಿನ್ಸಿಪಾಲ್ ಆಗಿರುವಂಥವರು ಕೂಡ ಹೇಳಿರುವಂಥದ್ದು, ಬೆಳಗ್ಗೆ 7:30 ಸುಮಾರಿಗೆ ನಮಗೆ ಮೇಲ್ ಬಂದಿದೆ, ಅದನ್ನು ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಈ ರೀತಿಯಾಗಿತ್ತು. ಪೊಲೀಸರಿಗೆ ಮಾಹಿತಿ ಕೊಟ್ಟರೆ ತಕ್ಷಣ ಬಂದು ಅವರು ಇದನ್ನು ಪರಿಶೀಲನೆ ಮಾಡಿದ್ದಾರೆ. ಯಾವುದೇ ರೀತಿಯಾದಂಥ ಆತಂಕ ಇಲ್ಲ. ಇನ್ನು ಪೋಷಕರು ಕೂಡ ಭಯ ಬೀಳುವಂತಹ ಅಗತ್ಯ ಇಲ್ಲ. ಆಗಾಗ ಈ ರೀತಿಯಾದಂತಹ ಒಂದು ಮೇಲ್ಗಳು ಬರ್ತಾ ಇರುತ್ತೆ. ಆದರೆ ನಮ್ಮ ಶಾಲೆಗೆ ಇದೇ ಮೊದಲನೇ ಸಾರಿ ಈ ರೀತಿಯಾದಂಥ ಒಂದು ಮೇಲ್ ಬಂದಿದೆ. ಯಾವುದಕ್ಕೂ ಕೂಡ ನಾವು ಚಾನ್ಸನ್ನು ತೆಗೆದುಕೊಳ್ಳೋದು ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ನಾವೀಗ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಸುಮಾರು ತಿಂಗಳುಗಳು ವರ್ಷಗಳ ಹಿಂದೆ ಕೂಡ ಇದೇ ರೀತಿಯಾದಂಥ ಒಂದು ಮೇಲ್ಗಳು ಕೂಡ ಬರ್ತಾ ಇರುತ್ತೆ. ಶಾಲೆಯನ್ನು ಸ್ಫೋಟಿಸೋದಾಗಿ ಮತ್ತು ಬಾಂಬ್ ಬ್ಲಾಸ್ಟ್ ಆಗುತ್ತೆ, ನಿಮ್ಮ ಶಾಲೆಗೆ ತೊಂದರೆ ಆಗುತ್ತೆ ಅಂತ ಹೇಳಿ ಎಲ್ಲ ಮೇಲ್ಗಳು ಕೂಡ ಬಂದಿರುತ್ತೆ. ಸೊ ಹಾಗಾಗಿ ಈ ರೀತಿಯಾದಂಥ ಒಂದು ಚಾನ್ಸ್ ತಗೊಳ್ಳೋದು ಬೇಡ ಅಂತ ಹೇಳಿರುವಂಥದ್ದು. ಹಾಗಾಗಿ ಕೆಂಗೇರಿ ಭಾಗ ಆಗಿರ್ಬೋದು, ಆ ಕಡೆ ಜ್ಞಾನ ಭಾರತಿ ಆಗಿರ್ಬೋದು, RR ನಗರ ಆಗಿರ್ಬೋದು, ಭಾರತೀನಗರ ಆಗಿರ್ಬೋದು, ಹೀಗೆ ಸುಮಾರು 40ಕ್ಕೂ ಹೆಚ್ಚು ಕಡೆ ಈ ರೀತಿಯಾದಂಥ ಒಂದು ಮೇಲ್ ಬಂದಿರುವಂಥದ್ದು. ಸದ್ಯ ಯಾವುದೇ ಆತಂಕ ಇಲ್ಲ ಅಂತ ಹೇಳಿ ಈಗ ಸ್ಪಷ್ಟಪಡಿಸ್ತಾ ಇರುವಂತಹದ್ದು. ಶರತ್. ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗಾಗಿ.